ಯುದ್ಧ ಮಾಡಲು ಬಂದಿರುವಿರಾ ಪುತ್ರರೇ? ಪ್ರತ್ಯುತ್ತರವಾಗಿ ನಾವು ಕೆಂಪು ಧ್ವಜ ಹಾರಿಸಿದ್ದೇವೆ. ಹಸ್ತಿನಾಪುರದ ನೈಜ ಕೋಟೆ ನಾನು. ಸಾಮರ್ಥ್ಯವಿದ್ದರೆ ಭೇದಿಸಿ ತೋರಿಸಿ ಈ ಕೋಟೆಯನ್ನು. ಬನ್ನಿ ಶಸ್ತ್ರಧಾರಿ ಪಾಂಡುಪುತ್ರರೇ, ನಿಮ್ಮ ಆಹ್ವಾನದ ಪ್ರತ್ಯುತ್ತರವಾಗಿ ಹಸ್ತಿನಾಪುರದ ರಕ್ಷಕ ಉಪಸ್ಥಿತನಾಗಿರುವೆ. ಇಲ್ಲ ತಾತಾಶ್ರೀ, ನಾನು ನಿಮ್ಮೆಡೆಗೆ ಬಾಣ ಬಿಡಲಾರೆ. ಹಾಗಾದರೆ ಪರಾಭವವನ್ನು ಸ್ವೀಕರಿಸು ಅರ್ಜುನ, ಹಾಗೂ ಹೊರಟು ಹೋಗಿ. ನಾನು ಹಸ್ತಿನಾಪುರದ ಸಿಂಹಾಸನಕ್ಕೆ ಬದ್ಧನಾಗಿರುವೆ. ಒಂದು ವೇಳೆ ಹಸ್ತಿನಾಪುರದ ಮೇಲೆ ಆಕ್ರಮಣವಾದರೆ ನಾನು ನನ್ನ ಶಸ್ತ್ರವನ್ನು ಅವಶ್ಯವಾಗಿ ಎತ್ತುವೆ. ನೀವು ನಿಮ್ಮ ಶಸ್ತ್ರವನ್ನು ಕೈಗೆತ್ತಿಕೊಳ್ಳಿ. ಒಂದು ವೇಳೆ ಹಸ್ತಿನಾಪುರದ ಮೇಲೆ ಆಕ್ರಮಣವಾದರೆ ನಾನು ನನ್ನ ಶಸ್ತ್ರವನ್ನು ಅವಶ್ಯವಾಗಿ ಎತ್ತುವೆ. ನೀವು ನಿಮ್ಮ ಶಸ್ತ್ರವನ್ನು ಕೈಗೆತ್ತಿಕೊಳ್ಳಿ. ನಾವು ಕೇವಲ ಧೃತರಾಷ್ಟ್ರ ಪುತ್ರರಿಗೆ ಮಾತ್ರ ಆಹ್ವಾನ ನೀಡಿದ್ದೇವೆ. ಹಸ್ತಿನಾಪುರಕ್ಕಲ್ಲ ತಾತಾಶ್ರೀ. ನಮ್ಮ ಆಹ್ವಾನ ಸ್ವೀಕರಿಸಲು ಅವರಲ್ಲಿ ಸಾಮರ್ಥ್ಯವಿಲ್ಲ ಎಂದಾದರೆ ಯಾವ ಶಕ್ತಿಯ ಆಧಾರದ ಮೇಲೆ ಅವರು ಅಪರಾಧ ಮಾಡಿದ್ದರು? ನನ್ನ ಶಕ್ತಿಯ ಆಧಾರದ ಮೇಲೆ ಭೀಮಾ, ನನ್ನ ಶಕ್ತಿಯ ಆಧಾರದ ಮೇಲೆ. ಅದು ನನ್ನ ದುರ್ಭಾಗ್ಯ. ನನ್ನ ಧರ್ಮ ಅನೇಕ ಅಧರ್ಮಗಳಿಗೆ ಕವಚವಾಗಿದೆ. ನಾವು ನಿಮ್ಮ ಎದುರು ಶಸ್ತ್ರ ಎತ್ತಲು ಬಂದಿಲ್ಲ ತಾತಶ್ರೀ. ನಿಮ್ಮ ಎದುರು ಶಸ್ತ್ರ ಎತ್ತುವ ಸಂದರ್ಭ ಬರಲೇಬಾರದು. ಆದ್ದರಿಂದಲೇ ಕೇವಲ 100 ಧೃತರಾಷ್ಟ್ರ ಪುತ್ರರು ಹಾಗೂ ಅಂಗರಾಜ ಕರ್ಣನಿಗೆ ಯುದ್ಧಾಹ್ವಾನ ನೀಡಿರುವೆವು. ನಿಮ್ಮ ಯುದ್ಧ ಆಹ್ವಾನವನ್ನು ಧೃತರಾಷ್ಟ್ರನ 100 ಪುತ್ರರು ಅಸ್ವೀಕಾರ ಮಾಡಿದ್ದಾರೆ. ಒಂದು ವೇಳೆ ಅವರು ನಿಮ್ಮೊಂದಿಗೆ ಯುದ್ಧ ಮಾಡಲು ಕೋಟೆಯಿಂದ ಹೊರಗೆ ಬರದಿದ್ದರೆ ನೀವೇನು ಮಾಡುವಿರಿ ಪುತ್ರರೇ? ಹಾಗಾದರೆ ಕೋಟೆಯನ್ನು ಭೇದಿಸಬೇಕಾಗುವುದು ನಾವು. ಅದನ್ನು ಹಸ್ತಿನಾಪುರದ ಆಕ್ರಮಣ ಎಂದು ಪರಿಗಣಿಸಲಾಗುವುದು. ನೀವು ಹಾಗೂ ಗುರು ದ್ರೋಣರು ನಮ್ಮ ವಿರುದ್ಧ ಶಸ್ತ್ರ ಎತ್ತುವಿರಿ, ಹಾಗೂ ನಮಗೂ ನಿಮ್ಮ ವಿರುದ್ಧ ಯುದ್ಧ ಮಾಡಬೇಕಾಗುವುದು. ಅರ್ಥಾತ್ ಪಿತಾಮಹ, ಈಗ ಪರಿಸ್ಥಿತಿ ಹೇಗಾಗಿದೆ ಎಂದರೆ ನಾವು ನಮ್ಮ ಅಪಮಾನವನ್ನು ಮರೆತು, ನಮ್ಮ ಸಂಪತ್ತನ್ನು ಮರೆತು ಎಂದೆಂದಿಗೂ ವನದಲ್ಲಿ ವಾಸ ಮಾಡಬೇಕಾಗುವುದು, ಅಥವಾ ನಿಮ್ಮ ಮೇಲೆ ದಾಳಿ ಮಾಡಬೇಕು. ನಮಗೆ ಏಕೆ ಸಂದಿಗ್ಧತೆ ಪರಿಸ್ಥಿತಿ ಬರುತ್ತಿದೆ ಪಿತಾಮಹ? ನಿಮಗೆ ತಿಳಿದೇ ಇದೆ ತಾತಾಶ್ರೀ, ಧರ್ಮ ನಮ್ಮ ಪಕ್ಷದಲ್ಲಿದೆ. ಧೃತರಾಷ್ಟ್ರ ಪುತ್ರರು ಹೇಗೆ ದುರ್ವ್ಯವಹಾರ ಮಾಡಿದ್ದಾರೆ ನಮ್ಮೊಂದಿಗೆ, ನಿಮ್ಮ ಕುಲ ವಧುವಿನೊಂದಿಗೆ ಎಂದು. ಅವರಿಗೆ ಶಿಕ್ಷೆ ಕೊಡುವುದು ಅವಶ್ಯಕವಲ್ಲವೇ? ನೀವೇಕೆ ರಕ್ಷಣೆ ಮಾಡುತ್ತಿರುವಿರಿ ಅವರನ್ನು? ನನಗೆ ಬೇರೆ ಉಪಾಯವಿಲ್ಲ ಪುತ್ರ. ಶ್ರೀಫಲದ ಹೊರಕವಚ ತನ್ನ ಗಡಸುತನವನ್ನು ತ್ಯಜಿಸಲಾಗದು. ಒಂದು ವೇಳೆ ಶ್ರೀಫಲದ ಒಳಗಿನ ಜಲವು ಒಣಗಿ ಹೋದರೂ ಕೂಡ ನಾನು ನನ್ನ ಕರ್ತವ್ಯದ ನಿರ್ವಹಣೆಯಂತೂ ನಾನು ಮಾಡಲೇಬೇಕಾಗುತ್ತದೆ. ಹಾಗಾದರೆ ತಾತಾಶ್ರೀ, ಇದಕ್ಕೇನು ಪರಿಹಾರವಿದೆ? ಆಯುಷ್ಮಾನ್ ಭವ. ಒಂದೇ ಪರಿಹಾರವಿದೆ ಪುತ್ರ. ಯಾರು ಅಧರ್ಮದ ಪಕ್ಷದಲ್ಲಿರುವರೋ ಅವರೆಲ್ಲರ ವಧೆ ಮಾಡಿ
ಯಾರಾದರೂ ಅಧರ್ಮದ ರಕ್ಷಣೆ ಏಕೆ ಮಾಡುತ್ತಿರುವರು ಎಂದು ಯೋಚನೆ ಮಾಡಬೇಡಿ, ಯುದ್ಧ ಮಾಡಿ. ಹಸ್ತಿನಾಪುರವನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಲು ಇನ್ನು ಯಾವ ಮಾರ್ಗವೂ ಉಳಿದಿಲ್ಲ. ನಾವು ಯುದ್ಧ ಮಾಡಲು ಬಂದರೆ ಪಿತಾಮಹ, ಪಾಂಚಾಲಿಯ ತಂದೆಯು ಅವಶ್ಯವಾಗಿ ಸೈನ್ಯದೊಂದಿಗೆ ಬರುವರು. ಮಹಾರಾಜ ವಿರಾಟರು ಸಹ. ಆ ಪಕ್ಷದಲ್ಲಿ ಗಾಂಧಾರ ರಾಜರು ತಮ್ಮ ಗಾಂಧಾರ ಸೈನ್ಯದೊಂದಿಗೆ ಬರುವರು. ಅಂಗರಾಜ್ಯದ ಸೈನ್ಯವಂತೂ ಇದ್ದೇ ಇರುತ್ತದೆ. ಒಬ್ಬೊಬ್ಬರಾಗಿ ಎಲ್ಲ ರಾಜ್ಯದ ರಾಜರು ಈ ಯುದ್ಧದ ಭಾಗವಾಗುವರು. ಅರ್ಥಾತ್ ಶೀಘ್ರವೇ ಈ ಸಮಗ್ರ ಆರ್ಯವರ್ತದ ಯುದ್ಧವಾಗುವುದು ತಾತಶ್ರೀ. ಲಕ್ಷಾಂತರ ಸೈನಿಕರ ಮೃತ್ಯುವಾಗುವುದು. ಅನೇಕ ಸ್ತ್ರೀಯರು ವಿಧವೆಯಾಗುವರು. ಅನೇಕ ನಿರ್ದೋಷಿ ಮಕ್ಕಳ ಭವಿಷ್ಯವನ್ನು ಈ ರಣಭೂಮಿ ನುಗ್ಗಿ ಹಾಕುವುದು ತಾತಶ್ರೀ. ಮಹಾ ವಿಧ್ವಂಸವಾಗುವುದು. ನಮ್ಮ ವ್ಯಕ್ತಿಗತ ಅಪಮಾನಕ್ಕಾಗಿ ಸಮಗ್ರ ಆರ್ಯವರ್ತಕ್ಕೆ ಶಿಕ್ಷೆ ದೊರೆತರೆ ಅದು ಹೇಗೆ ಯೋಗ್ಯವಾಗುವುದು? ನಾನು ಇದನ್ನು ನಿಮ್ಮ ವ್ಯಕ್ತಿಗತ ಅಪಮಾನ ಎಂದು ತಿಳಿದಿದ್ದರೆ ಯುದ್ಧದ ಸಲಹೆಯನ್ನು ಎಂದೂ ಕೊಡುತ್ತಿರಲಿಲ್ಲ. ಭೂಮಿಯಲ್ಲಿ ಬೀಜ ಬಿತ್ತುವ ಮೊದಲು ಹಿಂದಿನ ಬೆಳೆಯ ಕಳೆಯನ್ನು ಕಿತ್ತೊಗೆಯಬೇಕಾಗುವುದು. ಆರ್ಯವರ್ತದಲ್ಲಿ ಧರ್ಮವನ್ನು ಮರುಸ್ಥಾಪಿಸಲು ಹಿಂದಿನ ಅಧರ್ಮವನ್ನು ನಾಶ ಮಾಡಬೇಕಾಗುವುದು. ವಾಸುದೇವ ಕೃಷ್ಣ ಸರಿಯಾಗಿಯೇ ಹೇಳಿದ್ದಾನೆ. ಯುದ್ಧ ಅನಿವಾರ್ಯ. ವಾಸುದೇವ ನನ್ನಲ್ಲಿ ಕೇಳಿದ್ದನು, ನೀವು ಯಾವ ಪಕ್ಷದಲ್ಲಿರುವಿರಿ ಎಂದು. ನನ್ನ ಶಸ್ತ್ರ ಹಸ್ತಿನಾಪುರದ ಜೊತೆಗಿರುವುದು ಹಾಗೂ ನನ್ನ ಆಶೀರ್ವಾದ ನಿಮ್ಮ ಐವರ ಮೇಲಿರುವುದು. ಹೊರಡಿ ಪುತ್ರರೇ, ಆರ್ಯವರ್ತದಲ್ಲಿ ಎಷ್ಟು ರಾಜರು ನಿಮ್ಮ ಪಕ್ಷದಲ್ಲಿರುವರು ಎಲ್ಲರನ್ನೂ ಒಗ್ಗೂಡಿಸಿ ಯುದ್ಧಕ್ಕೆ ಸಜ್ಜಾಗಿ. ಎಂತ ಪರಾಕ್ರಮ ತೋರಿಸಬೇಕೆಂದರೆ ನಿಮ್ಮ ಬಗ್ಗೆ ನನಗೆ ಹೆಮ್ಮೆ ಆಗಬೇಕು. ಆಯುಷ್ಮಾನ್ ಭವ. ವಿಜಯೀ